ಅಲ್ಲಿ ಪಾಪ ಜಿಲ್ಲೆಯ ಹೆಣ್ಣು ಮಕ್ಕಳನ್ನ ಎದುರುಗಡೆ ಕೂರಿಸ್ಕೊಂಡು ನನ್ನ ತಮ್ಮನಿಗೆ ನೀವು ಮತ ಹಾಕಲಿಲ್ಲ ಅಂದರೆ, ನನ್ನ ತಮ್ಮನ ನೀವು ಸಂಸದನಾಗ ಆಯ್ಕೆ ಮಾಡಲಿಲ್ಲ ಅಂದರೆ ನಾವೆಲ್ಲ ನಿಲ್ಲಿಸ್ಬಿಡ್ತೇವೆ ಕಾರ್ಯಕ್ರಮಗಳನ್ನ, ಸಂಪೂರ್ಣವಾಗಿ ಕಾರ್ಯಕ್ರಮ ರದ್ದು ಮಾಡ್ತೇವೆ ಅಂತ ಧಮಕಿ ಹಾಕ್ತಾರೆ. ಸೋತ್ ಮನೇಲಿ ಕುಂತವ್ರು ಇವತ್ತು ಪಾಪ ಡೈರಿ ಚುನಾವಣೆಯಲ್ಲಿ ನಿಂತ್ಕೊಂಡಿದ್ರು. ಡೈರಿ ಚುನಾವಣೆಯಲ್ಲಿ ಹೇಳ್ತೀನಿ, ಅದೆಲ್ಲ ಮುಂದೆ ಟೈಮ್ ಬರಲಿ. ಹಾಗಾಗಿ ಆ ಪಾಪ ಪೆನ್ನು ಪೇಪರ್ ನಾಯಕನಿಗೆ ಒಂದು ಮಾತನ್ನ ಮಂಡ್ಯ ಜಿಲ್ಲೆಯ ಜನತೆಯ ಮೂಲಕ ನಾನೇ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಿಮ್ಮದು ಏನೇ ರಾಜಕಾರಣ ಇದ್ರೂ ನಿಮ್ಮ ಚೌಕಟ್ಟಿಗೆ ಮಾತ್ರ ನಿಮ್ಮ ರಾಜಕಾರಣ. ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಸನ್ಮಾನ್ಯ ದೇವೇಗೌಡರಿಗೆ, ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಚುನಾವಣೆಗಳ ಏಳು ಬೀಳಿರಲಿ, ನಾವೆಲ್ಲ ನೋಡಿದ್ದೇವೆ. ಸೋತಿದ್ದೇವೆ, ಗೆದ್ದಿದ್ದೇವೆ. ಸೋತಾಗ ಕುಗ್ಲಿಲ್ಲ, ಗೆದ್ದಾಗ ಈಗಲಿಲ್ಲ, ಆ ರೀತಿ ನಡ್ಕೊಂಡು ಬಂದಿದ್ದೇವೆ. ಹಾಗಾಗಿ ಇವತ್ತು ನಾವು ಸೋತ್ವಿ ಅಂತ ಮನೇಲಿ ಕೂತ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿರ್ತಕ್ಕಂಥ ನಮ್ಮ ಮಾಜಿ ಶಾಸಕರು, ರಾಜ್ಯ ಘಟಕದ ಪರಿಶಿಷ್ಟ ಜಾತಿಯ ಅಧ್ಯಕ್ಷರಾಗಿ ಕೆಲಸವನ್ನ ಏನು ಮಾಡ್ತಾ ಇದ್ದಾರೆ, ನಾನು ಪ್ರತಿನಿತ್ಯ ನೋಡ್ತಾ ಇರ್ತೇನೆ. ಈಗ ತಾನೇ ಅವರು ನೀರಾವರಿ ವಿಚಾರ ಬಗ್ಗೆ, ಸಮಸ್ಯೆಗಳ ಬಗ್ಗೆ, ಲಿಫ್ಟ್ ಇರಿಗೇಷನ್ ಮಾತಾಡ್ತಾ ಇದ್ರು. ಏನೇನಾಗಿದೆ, ಯಾವ್ಯಾವ ರೀತಿ ಸುಮ್ಮನೆ ಸುಳ್ಳಿನ ಕಂತಗಳನ್ನ ಹೊರಡಿಸ್ತಾರೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ನಾನು ಅವ್ರ ಪ್ರೆಸ್ ಮೀಟ್ ಎಲ್ಲ ನೋಡ್ತಾ ಇರ್ತೀನಿ. ಅಂದಾನಿ ಸಾಹೇಬರು ಸೋತಿರ್ಬೋದು, ಆದರೆ ಮನೆ ಸೇರ್ಕೊಂಡಿಲ್ಲ. ಯಾವತ್ತೂ ಕೂಡ ಸೋತಂತ ವ್ಯಕ್ತಿ ಮನೆ ಸೇರ್ಕೊಂಡ್ರೆ ಸೋಲನ್ನ ಒಪ್ಕೊಂಡಂಗೆ. ಸೋತಿರ್ಬೋದು, ಆದರೆ ನಾನು ಯಾವಾಗಲೂ ಹೇಳ್ತೀನಿ, ಜನತಾದಳ ಪಕ್ಷದ ಕಾರ್ಯಕರ್ತರು ಸತ್ತಿಲ್ಲ, ಬದುಕಿದೀವಿ. ಅದನ್ನ ತೋರಿಸ್ತೇವೆ, ಅಂದಿನ ಮುಂದಿನ ಚುನಾವಣೆಯಲ್ಲಿ ತೋರಿಸ್ತೇವೆ. ಯಾವ ಕಾರಣಕ್ಕೂ ಕೂಡ ನಾವು ಸೋತ್ವಿ ಅಂತ ಯಾರು ಕೂಡ ಮನಸ್ಸಿಗೆ ಅದನ್ನ ತಗೊಂಡು ಮನೆಯಲ್ಲಿ ಕೂತ್ಕೊಳ್ತಕ್ಕಂಥದ್ದು ಆಗ್ಬಾರ್ದಣ. ಇದು ಪ್ರಜಾಪ್ರಭುತ್ವ. ತನ್ನನ್ನು ತಾನು ಎಷ್ಟೇ ಬಲಿಷ್ಠ ಅನ್ಕೊಳ್ಳಿ, ಎಷ್ಟೇ ಶಕ್ತಿಯುತ ಅನ್ಕೊಳ್ಳಿ, ಆತ ಯಾರೇ ಇರ್ಬೋದು, ಅವನನ್ನ ಮನೆಯಲ್ಲಿ ಕೂರಿಸ್ತಕ್ಕಂಥ ಸಾಮರ್ಥ್ಯ, ಶಕ್ತಿ ಇರ್ತಕ್ಕಂಥದ್ದು ಯಾರಿಗೆ? ತಾಲೂಕಿನ ಜಿಲ್ಲೆಯ ಜನತೆಗೆ. ಎಲ್ಲವನ್ನ ಜಿಲ್ಲೆಯ ಜನತೆ, ತಾಲೂಕಿನ ಜನತೆ ನೋಡ್ತಾ ಇದ್ದೀರಿ. ಸುರೇಶ್ ಗೌಡರು ಕೂತಿದ್ದಾರೆ, ನಾಗಮಂಗಲದ ಹುಲಿ ಅಂತಾನೆ ಬಿರುದು ಕೊಟ್ಟಿದ್ದೇವೆ. ನಾವು ಕೊಟ್ಟಿರೋದಲ್ಲ, ಕಾರ್ಯಕರ್ತರು ಕೊಟ್ಟವ್ರೆ. ಮೊನ್ನೆ ನಾಗಮಂಗಲದಲ್ಲಿ ನಮ್ಮ ಕಾರ್ಯಕ್ರಮದ ಪಾಪ ಕೆಲವೊಂದಷ್ಟು ಫ್ಲೆಕ್ಸ್ಗಳು ಕಟ್ಟಂತ ಕಾರ್ಯಕರ್ತರು ಏನಿದ್ರು, ರಾತ್ರೋರಾತ್ರಿ ಎಲ್ಲ ಹರಿದಾಕಿದ್ದಾರೆ ಅಂತಕ್ಕಂಥ ಸುದ್ದಿ ನಾನು ಮಾಧ್ಯಮದಲ್ಲಿ ನೋಡಿದೆ. ನಿಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು, ನಿಮ್ಮ ದಬ್ಬಾಳಿಕೆ, ನಿಮ್ಮ ದೌರ್ಜನ್ಯ, ಫ್ಲೆಕ್ಸನ್ ಕಿತ್ತಾಕ್ಬೋದಷ್ಟೇ. ಜಿಲ್ಲೆಯ ಜನತೆಯ ಹೃದಯದಲ್ಲಿ ಸ್ಥಾನ ಕಿತ್ತಾಕ್ಲಿಕ್ಕೆ ಆಗ್ತದ? ಯಾವ ಕಾರಣಕ್ಕೂ ಆಗೋದಿಲ್ಲ. ಯಾಕೆಂದ್ರೆ ನಾವು ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟದೆ ಹೋಗಿರ್ಬೋದಣ್ಣ, ಆದರೆ ಮಂಡ್ಯ ಜಿಲ್ಲೆಯ ಜನತೆಯ ದೇವೇಗೌಡರ, ಕುಮಾರಣ್ಣನ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರ ಒಂದು ಸಂಬಂಧ, ಆ ಋಣಾನುಬಂಧ ಹಲವಾರು ದಶಕಗಳ ಒಂದು ಋಣಾನುಬಂಧ, ಅತ್ಯಂತ ಭಾವನಾತ್ಮಕವಾದಂಥ ಒಂದು ಸಂಬಂಧ ಇಟ್ಕೊಂಡಿದ್ದೇವೆ, ಸಂಪರ್ಕ ಇಟ್ಕೊಂಡಿದ್ದೇವೆ. ನಮ್ಮನ್ನ ಬೆಳೆಸಿದ್ದೀರಿ, ಗುರುತಿಸಿದ್ದೀರಿ, ಅತ್ಯಂತ ಉನ್ನತವಾದಂಥ ಸ್ಥಾನದಲ್ಲಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಕೂರಿಸಿದ್ದೀರಿ. ಇವತ್ತೇನಾದರೂ ಭಾರತ ರಾಷ್ಟ್ರದಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಎರಡು ಉನ್ನತವಾದಂಥ ಇಲಾಖೆ, ಎರಡು ಜವಾಬ್ದಾರಿಯುತವಾದಂಥ ಒಂದು ಸ್ಥಾನ, ಅದನ್ನ ನರೇಂದ್ರ ಮೋದಿಜಿಯವರು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಗುರುತಿಸಿ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಮಾತೃ ಜಿಲ್ಲೆ, ನಮ್ಮ ಮಳವಳ್ಳಿ ತಾಲೂಕಿನ ಎಲ್ಲ ನನ್ನ ಮತದಾರ ಬಂಧುಗಳು ಹಾಗೂ ಕಾರ್ಯಕರ್ತರ ದುಡಿಮೆ ಮತ್ತು ಶ್ರಮ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ಬೇಕಾಗ್ತದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ತಾವೆಲ್ಲರೂ ನಮಗೆ ಅತ್ಯಂತ ಸಹಕಾರವನ್ನು ಕೊಟ್ಟಿದ್ದೀರಿ. 10,000ಕ್ಕೂ ಹೆಚ್ಚು ಪ್ರಚಂಡ ಬಹುಮತವನ್ನು ನಮಗೆ ಕೊಟ್ಟಿದ್ದೀರಿ, ಶಕ್ತಿಯನ್ನು ತುಂಬಿಸಿದ್ದೀರಿ. ಈಗ ನಿಮಗೆ ಅದನ್ನು ವಾಪಸ್ ಕೊಡ್ತಕ್ಕಂಥ ಕೆಲಸವನ್ನು ಅಂದಿನಿಂದ ಕುಮಾರಣ್ಣವ್ರು ಮಾಡ್ಕೊಂಡು ಬಂದಿದ್ದಾರೆ, ಈಗಲೂ ಕೂಡ ಮಾಡ್ತೇವೆ. ನಮ್ಮ ಕೊನೆ ಉಸಿರಿವರೆಗೂ ಮಂಡ್ಯ ಜಿಲ್ಲೆಯ ಪ್ರತಿಯೊಬ್ಬ ತಂದೆ ತಾಯಂದ್ರ ಸೇವೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತಕ್ಕಂಥದ್ದನ್ನ ಕೇಳ್ತಾ
ಈಗಾಗಲೇ ಸಮಯ 2 ಗಂಟೆ ಆಗಿದೆಯಣ್ಣ. ಸುರೇಶ್ ಗೌಡರು ಪಾಪ ಟೈಮ್ ನೋಡ್ಕೊಂಡು ಕುಂತವ್ರೆ. ಯಾಕೆಂದರೆ ಅಲ್ಲಿ ಹಾಲು ಹಾಕ್ತಕ್ಕಂಥ ಸಮಯ, ಹಾಲು ಕರಿತಕ್ಕಂಥ ಸಮಯ, ಹಾಲು ಹಾಕ್ಬೇಕು ಹೋಗಿ. ಯಾಕೆಂದ್ರೆ ನನಗೆ ಚನ್ನಪಟ್ಟಣದಲ್ಲೂ ಅದರ ಸೂಕ್ಷ್ಮತೆ ಏನು, ಗಂಭೀರತೆ ಏನು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ತಲೆ ಮೇಲೆ ತಲೆ ಬೀಳಲಿ, ಪ್ರಪಂಚ ಮುಳುಗೋಗ್ಲಿ, ಹಾಲು ಹಾಕಕ್ಕೆ ಹೋಲೇಬೇಕು ರೈತರು. ಯಾಕೆಂದರೆ ಅವ್ರ ಜೀವನೋಪಾಯಕ್ಕೆ ಅವ್ರ ಜೀವನ ಮಾಡ್ತಾ ಇರ್ತಕ್ಕಂಥದ್ದೇ ಹಾಲು ಹಾಕಿ. ಅವ್ರ ಮಕ್ಕಳು ಮರಿ ಬದುಕನ್ನು ಕಟ್ಕೊಡ್ತಕ್ಕಂಥದ್ದು ಇರ್ಬೋದು, ಅವ್ರ ಕುಟುಂಬ ನಿರ್ವಹಣೆ ಇರ್ಬೋದು, ಇವತ್ತು ಹಾಲಿನ ಮೇಲೇ, ಇವತ್ತು ಉತ್ಪಾದನೆ ಮೇಲೇ ನಿಂತಿರ್ತಕ್ಕಂಥದ್ದು ನಮ್ಮ ಹಳ್ಳಿಗಳಲ್ಲಿ. ಹಾಗಾಗಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲಣ್ಣ. ಇನ್ನೂ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ಬೋದು. ಆದರೆ ಒಂದಣ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳು ಕೂಡ ನಾವು ಎದುರು ನೋಡ್ತಾ ಇದ್ದೇವೆ. ಅದು ಏನು ಭಾಳ ದೂರ ಇಲ್ಲ. ಹಾಗಾಗಿ ಇವೆಲ್ಲ ಚುನಾವಣೆಗಳನ್ನ ನಾವು ಸಮರ್ಥವಾಗಿ ಇವತ್ತು ಎದುರಿಸಬೇಕು ಅಂತಕ್ಕಂಥದ್ದಾದರೆ ಈಗಿನಿಂದ ನಾವು ಪಕ್ಷ ಕಟ್ತಕ್ಕಂಥ ತಯಾರಿಯನ್ನು ಮಾಡ್ಕೊಳ್ಬೇಕಾಗ್ತದೆ. ಯಾರು ಕೂಡ ದಯಮಾಡಿ ಹಿಂಸರಿಬೇಡಿ, ದಿಟ್ಟವಾದಂಥ ಹೆಜ್ಜೆನ ಇಟ್ಟಿದ್ದೇವೆ. ಈ ರಾಜ್ಯದಲ್ಲಿ ಮತ್ತೊಮ್ಮೆ ಸನ್ಮಾನ್ಯ ಕುಮಾರಣ್ಣವ್ರನ್ನ 2028ಕ್ಕೆ ಮುಖ್ಯಮಂತ್ರಿಗಳಾಗಿ ನೋಡ್ತಕ್ಕಂಥ ಕಲ್ಪನೆ, ಕನಸು ನಿಮ್ಮಲ್ಲಿಲ್ವೇ? ಮಾಡಬೇಕಲ್ವೇ? ಯಾರಿಗೋಸ್ಕರ ಮಾಡಬೇಕು? ಇದು ಕುಮಾರಣ್ಣನಿಗೋಸ್ಕರ ಅಲ್ಲ, ರಾಜ್ಯದ ಜನತೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಮಾಡಬೇಕಾಗ್ತದೆ. ಕೊನೆಯದಾಗೆ ನಾನು ಒಂದು ಮಾತನ್ನು ಹೇಳಿ ಮುಕ್ತಾಯ ಮಾಡ್ತೇನೆ. ಮಳ್ಳವಳ್ಳಿ ತಾಲೂಕು ಒಂದು ಮೀಸಲು ಕ್ಷೇತ್ರ. ಇಲ್ಲಿ ಎಲ್ಲ ಜಾತಿ, ಜನಾಂಗ, ಧರ್ಮ, ವರ್ಗದವರು ಇದ್ದೀರಿ. ಅದರಲ್ಲೂ ಬಹುತೇಕ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರು ವಾಸವಾಗಿರ್ತಕ್ಕಂಥ ತಾಲೂಕು. ಒಂದು ಮಾತನ್ನು ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ಅಂದಾನಿ ಸಾಹೇಬ್ರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ, ತಮಗೂ ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ಚುನಾವಣೆಯಲ್ಲಿ ಅಂದಾನಿ ಸಾಹೇಬ್ರನ್ನ ಶಾಸಕರಾಗಿ ಮಾಡ್ತಕ್ಕಂಥದಕ್ಕೆ ನಿಖಿಲ್ ಕುಮಾರಸ್ವಾಮಿ ಸದಾಕಾಲ ಮಳ್ಳವಳ್ಳಿ ತಾಲೂಕಿನ ಎಲ್ಲ ಕಾರ್ಯಕರ್ತ ಬಂಧುಗಳು, ನೀವು ಯಾವುದೇ ಕಾರ್ಯಕ್ರಮಗಳು ಕರೀರಿ, ಅಂದಾನಿ ಸಾಹೇಬ್ರಿಗೂ ನಾನು ಹೇಳ್ತೇನೆ ಮತ್ತೆ. ಯಾಕೆಂದರೆ ಸುಮಾರು ಕಾರ್ಯಕ್ರಮಗಳನ್ನ ನಮ್ಗೆ ನಿರಂತರವಾಗಿ ನೀವು ಅಪೇಕ್ಷೆ ಪಡ್ತಾ ಇರ್ತೀರಿ. ನಾವು ರಾಜ್ಯ ಓಡಾಡ್ತಾ ಇರ್ತೀವಿ, ಒಪ್ಕೊಳ್ತೇನೆ. ಆದರೆ ಮೊದಲು ನಮಗೆ ನಮ್ಮ ಮಂಡ್ಯ ಇಲ್ಲಿ ಕಾರ್ಯಕರ್ತರಿಗೆ ಗೌರವ ಕೊಡ್ತಕ್ಕಂಥದ್ದು, ನಿಮಗೆ ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು. ಒಟ್ಟಾರೆಯಾಗಿ 2018ರಲ್ಲಿ ನೀವೊಂದು ತೀರ್ಮಾನ ತಗೊಂಡ್ರಿ, ಕುಮಾರಣ್ಣನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು, ಅವ್ರು ನೋಡಬೇಕು ಅಂತ 7 ಶಾಸಕರನ್ನ ಕಳಿಸಿದ್ರಿ, ಹೌದಲ್ವೇ? ಈ ಬಾರಿ ಅವ್ರನ್ನ ಕೇಂದ್ರದ ಸಚಿವರಾಗಿ ಮಾಡಬೇಕು ಅಂತ ಅತ್ಯಂತ ಪ್ರಚಂಡ ಬಹುಮತದಿಂದ ಗೆಲ್ಸಿದ್ರು, ಹೌದಲ್ವೇ? ಮತ್ತು 28ಕ್ಕೆ 2018 ಮತ್ತೆ ಮರು ಕಳಿಸ್ಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳಲ್ಲಿ ದಯಮಾಡಿ ನಿಮ್ಮ ಶ್ರಮ, ನಿಮ್ಮ ದುಡಿಮೆ, ನಿಮ್ಮ ಹೋರಾಟ ಯಾವ ಕಾರಣಕ್ಕೂ ಕೂಡ ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳೋದು ಬೇಡ. ಮಾಡಲಿ, ಅವ್ರು ಎಷ್ಟು ದೌರ್ಜನ್ಯ ಮಾಡಲಿ, ಎಷ್ಟು ಕೇಸ್ಗಳು ಹಾಕ್ಸ್ಲಿ, ನಾವು ಬರ್ತೇವೆ, ಬೀದಿಗಿಳಿತೇವೆ. ಅಂದಾನಿ ಅವ್ರಿಗೆ ಹೇಳ್ತೇನೆ, ಯಾವ ಹಂತಕ್ಕೆ ಬೇಕಾದರೂ ಹೋಗೋಣ, ನಮ್ಮ ಕಾರ್ಯಕರ್ತರಿಗೆ ರಕ್ಷಣೆ ಕೊಡ್ತಕ್ಕಂಥದಕ್ಕೆ ನಿಖಿಲ್ ಕುಮಾರಸ್ವಾಮಿ ಯಾವ ಹಂತಕ್ಕೆ ಬೇಕಾದರೂ ಇಳಿತಾನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಕಾಲಚಕ್ರ ತಿರುಗ್ತಾ ಇರುತ್ತೆ, ಅವಕಾಶ ಸಿಗುತ್ತೆ. ಆದರೆ ನಾವು ಜನರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ನಿಲ್ಲಿಸಬಾರ್ದಣ. ಜನರ ಪರವಾಗಿರೋಣ, ಜನರಿಗೋಸ್ಕರ ದುಡಿಯೋಣ. ಜನ 100ಕ್ಕೆ 100 ತಲೆ ಮೇಲೆ ಎತ್ಕೊಂಡು ಮೆರೆಸ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ JDS. ಧನ್ಯವಾದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.